ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಈ ಹಿರಿಯರೆಲ್ಲ ಯಾವಾಗಲೂ ನಮ್ಗೆ ಹೇಳೋರು, ನೋಡಮ್ಮ ಅಟ್ ಎ ಟೈಮ್ 2 ದೋಣಿ ಮೇಲೆ ಯಾವತ್ತೂ ಕಾಲು ಇಡಬಾರ್ದು, ತುಂಬಾ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ, ಎರಡರಲ್ಲೂ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ. ಬಟ್ ಈ ಮಾತನ್ನ ಸುಳ್ಳು ಮಾಡಿದಂಥ ಒಬ್ರು ವಿಶೇಷ ವ್ಯಕ್ತಿ, ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಜೊತೆ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಫೇವ್ರೇಟ್ ಆಕ್ಟರ್, ಡೈರೆಕ್ಟರ್, ರೈಟರ್, ಪ್ರೊಡ್ಯೂಸರ್, ಮಲ್ಟಿ ಟ್ಯಾಲೆಂಟೆಡ್ ರಿಷಬ್ ಶೆಟ್ಟಿ ಸರ್. ಹೆಲೋ ಸರ್. ಹಲೋ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ಇದು ನಿಮ್ಗೆ ತಪ್ಪನ್ಸಲ್ಲ ಸರ್? ಯಾಕೆ? ಅಲ್ಲ, ಪಾಪ ದೊಡ್ಡವ್ರು ಏನೋ ಯೋಚನೆ ಮಾಡಿ ಹೇಳ್ತಾರೆ, ನೋಡು 2 ದೋಣಿ ಮೇಲೆ ಕಾಲಿಡಬಾರ್ದು, ಹಿಂಗ್ ಸಿಂಕ್ ಆಗ್ಬಿಡ್ತಾರೆ. ನೀವ್ ಹೆಂಗ್ ಸರ್ ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನೀವು? ಆಕ್ಟಿಂಗು, ಡೈರೆಕ್ಷನು, ಪ್ರೊಡ್ಯೂಸಿಂಗು ಎಲ್ಲವೂ ಇದು ಬ್ಯಾಲೆನ್ಸ್ ಮಾಡಿದಲ್ಲ, ಆಕ್ಚುಲಿ ಗೋ ವಿತ್ ದ ಫ್ಲೋ ಅಂತ. ಓಕೆನಾ? ಸೊ ಇಂಥದ್ದು ಸುಮಾರಾಗಿದೆ ನನ್ನ ಲೈಫಲ್ಲಿ. ನಾನು ಎವ್ರಿ ಟೈಮ್ ಏನಾಗುತ್ತೆ, ಯಾವುದೋ ಒಂದು ಚೂಸ್ ಮಾಡ್ತೀನಿ, ಯಾವ್ದನ್ನ ಬಿಟ್ಟಿರ್ತೀನಲ್ಲ ಅದು ವರ್ಕ್ ಆಗಿರುತ್ತೆ, ಇದು ಹೊಡ್ಸ್ಕೊಂಡಿರುತ್ತೆ. ಸೊ ಹಾಗಂತ ಹೇಳಿ ಓಕೆ ಲಾಸ್ಟ್ ಟೈಮ್ ಅದು ವರ್ಕ್ ಆಗಿದೆ, ಇದು ಹೊಡ್ಸ್ಕೊಂಡಿದೆಯಲ್ಲ ಅಂತ ಇದನ್ನ ಚೂಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀನಿ ಅದು ವರ್ಕ್ ಆಗಿರುತ್ತೆ. ಸೊ ನಾನು ಒಂದು ಪಾಯಿಂಟಲ್ಲಿ ಯೋಚನೆ ಮಾಡಿದೆ, ಸರಿ ಎರಡನ್ನೂ ಹೋಗೋಣ, ಸರಿ ಬಿದ್ದರೆ ಬಿಡೋದಲ್ವಾ, ಬೀಳಕ್ಕೇನು ಬಾಕಿ ಇಲ್ಲ, ನೆಲ ನೋಡಾಗಿದೆ, ತಳ ನೋಡಾಗಿದೆ, ಸೊ ಹೋಗಿ ನೋಡೋಣ ಅಂತ, ರಿಸ್ಕ್ ತಗೊಳ್ಳೋಣ ಅಂತ. ಅಷ್ಟೇ. ಏನಾಗಿದೆ, ಅದೇನೋ ಹೇಳ್ತಾರಲ್ಲ, ಸ್ಪೈಡರ್ ಮ್ಯಾನ್ ಕೋ ಬಿ ರಿಸ್ಕ್ ಲೇನಾ ಪಡ್ತಾ ಹೈ ಅಂತ ಹೇಳಿ. ನಾವೇನು ಅಲ್ಲಿಂದ ಶುರು ಮಾಡಿದಲ್ಲ, ಇಲ್ಲಿಂದ ಶುರು ಮಾಡಿರೋದ್ರಿಂದ ನಮ್ಗೆ ವಾಪಸ್ ಅಲ್ಲೇ ಬಿದ್ರೆ ನಮ್ದು ಜಾಗ ಅಲ್ಲ, ಓಕೆ ನೆಕ್ಸ್ಟ್ ಟೈಮ್ ಅಂತ ಹಲೋ ಅಲ್ಲಿ ಹಾಯ್ ಎಲ್ಲ ಹೇಳ್ಬೇಡ ಅಂತ. ಈಗ ನಿಮ್ಮ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೋಸ್ಕರ ಏನೋ ಒಂದು ಸ್ಮಾಲ್ ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಗಿಫ್ಟ್ ತಗೊಂಬಪ್ಪ. ಸರ್ ನೀವು ಕನ್ಕ್ಲೋಸ್ ಮಾಡಬೇಕು. ಓಪನ್ ಯುವರ್ ಐಸ್. ಸರ್, ಕ್ಯಾರೆಟ್ಗೆ ಇಷ್ಟು ವ್ಯಾಲ್ಯೂ ಇರಲಿಲ್ಲ ಸರ್. ಈ ಕತೆಗೆ ಗೊತ್ತು, ಗಸ್ತೀರ್ ಪರಿಮಾಣ ಅಂತ ಹೇಳ್ತಿದ್ರಲ್ಲ, ಹಂಗೆ ಕ್ಯಾರೆಟ್ ಇದು ವ್ಯಾಲ್ಯೂ ಈಗ ಗೊತ್ತಾಗ್ತಾ ಇದೆ. ಮೂಲ ಮರ್ತಿದ್ರು, ಹಲ್ವಾದ ಮೇಲೆ ಇದ್ದಿದ್ದು ಇಂಟ್ರೆಸ್ಟ್ ಜನರು ಕ್ಯಾರೆಟ್ ಮೇಲೆ ಇದ್ದಿದ್ರೆ ಅದು ಎಲ್ಲ ಹೋಗಿರೋದು ಇಷ್ಟೊತ್ತಿಗೆ. ಸೊ ಇದು ವಾಶ್ ಮಾಡಿದ್ರಪ್ಪ ಕ್ಯಾರೆಟ್. ಓಕೆ ಸರ್, ನಾನು ಇವತ್ತು ಅದಕ್ಕೆ ಕ್ಯಾರೆಟ್ ತಿನ್ಕೊಂಡು ನಿಮ್ಮ ಜೊತೆ ಮಾತನಾಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಸರ್. ಓಕೆ. ಕ್ಯಾರೆಟ್ ತಿನ್ಕೊಂಡು ಅವರು ಎಂತೆಂಥ ದೊಡ್ಡ ದೊಡ್ಡ ಕೇಸಸ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಅಂತ. ಕ್ಯಾರೆಟ್ ಬಂದಿದ್ದಕ್ಕೆ ಒಂದು ಕಾರಣ ಇದೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಬೆಲ್ ಬಾಟಮ್ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಿನಿಮಾ. ಈ ಹೊಸ ಸಕ್ಸಸ್ ಹೆಂಗ್ ಅನ್ಸ್ತಾ ಇದೆ ಸರ್ ಆಸ್ ಅನ್ ಆಕ್ಟರ್? ಏನು ಅನಿಸ್ತಾ ಇಲ್ಲ ಸರ್, ಆರಾಮಾಗಿದ್ದೀನಿ ನಾನು. ಒಂದು ಭಯ ಸ್ವಲ್ಪ? ಏನಿಲ್ಲ, ಜನ ಅಕ್ಕಪಕ್ಕ ಏನಿಲ್ಲ. ನಾನು ಮೊನ್ನೆ ಕಾಮಾಖ್ಯ ಹೋಗಿದ್ದೆ. ಕಾಮಾಖ್ಯ ಹೋಗಿದ್ದಾಗ ಫುಲ್ ಲೈಕ್ 4 ಶೋ ಹೌಸ್ಫುಲ್ ಇತ್ತು. ಓಕೆ. ಸೊ ಪ್ರೀವಿಯಸ್ ಶೋ ಹೌಸ್ಫುಲ್, ನೆಕ್ಸ್ಟ್ ಶೋನು ಹೌಸ್ಫುಲ್, ಮಧ್ಯದಲ್ಲಿ ತಗಲಾಕೊಂಡ್ಬಿಟ್ಟೆ ನಾನು. ಸೊ ನಮ್ಮ ಡ್ರೈವರ್ಗಳು, ನಮ್ಮ ಅಸಿಸ್ಟೆಂಟ್ಸು, ಈ ಥರ ನಮ್ಮ ಹುಡುಗರುಗಳೆಲ್ಲ ಒಂಥರ ಬಂದು ಫುಲ್ ಯಾರೋ ಸ್ಟಾರ್ನ ಇದು ಮಾಡ್ದಂಗೆ, ಕಾಪಾಡ್ದಂಗೆ ಅವ್ರನ್ನೆಲ್ಲ ತಳ್ಳಿ ಇವ್ರನ್ನೆಲ್ಲ ತಳ್ಳಿ ನನಗೆ ತಲೆ ಕೆಡ್ಬಿಟ್ಟು, ಏಯ್ ಸುಮ್ಮನೆ ಸೈಡ್ಗೆ ಹೋಗ್ರು ನೀವು, ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಳ್ತೀನಿ, ಬಿಟ್ಬಿಡಿ ನನ್ನ ಅಂತ. ಹೌದು, ಅದೆಲ್ಲ ಅಂದ್ರೆ ಬಂದ್ರೆ ಓಕೆ, ಹಾ ಸರಿ ಅಂತ. ಆಮೇಲೆ ರಿಯಲೈಸ್ ಆಗುತ್ತೆ, ಫುಲ್ ಕೈ ಕಾಲಲ್ಲಿ ನೋವು ಬಂದಿರುತ್ತೆ. ಸರಿ ಓಕೆ. ಬಟ್ ಇದು ಹೊಸ ಫೀಮೇಲ್ ಅಟೆನ್ಷನ್ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಅದೇನು ಅನಿಸ್ತಿಲ್ಲ, ಆರಾಮಾಗಿದ್ದೀನಿ. ಸರ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಆ ವೇವ್ಸ್ಗೆ ಎಷ್ಟು ಹೆಣ್ಮಕ್ಳಲ್ಲಿ ಬೀಳ್ತಾ ಇದಾರೆ ಅಂತ ಹೇಳಿ. ನಾನು ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದೆ, ಆ ಥಿಯೇಟರು, ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದಾಗ ಎದುರುಗಡೆ ಎಲ್ಲ ಹೆಣ್ಮಕ್ಳೆಲ್ಲ ಅವ್ರದ್ದು ವೇವಿ ಹೇರ್ ಸ್ಟೈಲ್ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ಆಗಿನ ಕಾಲದಲ್ಲಿ ಅಣ್ಣವ್ರ ಆ ವೇವಿ ಹೇರ್ ಸ್ಟೈಲು, ಆ ಸೈಡ್ ಲಾಕ್ಸ್, ಅದನ್ನೆಲ್ಲ ಅವಾಗ ಟ್ರೆಂಡ್ ಮಾಡಿದ್ರು. ಮತ್ತೆ ಈಗ 2019 ನೀವು ಅದನ್ನ ಟ್ರೆಂಡ್ ಮಾಡಿರೋದು ಇಟ್ಸ್ ಬಿಗ್ಗೆಸ್ಟ್ ಥಿಂಗ್. ಸೊ ಫೀಮೇಲ್ ಅಟೆನ್ಷನ್ ಹೆಂಗ್ ಅನ್ಸ್ತದೆ? ಪ್ರಗತಿ ಅವ್ರು ಏನ್ ಹೇಳ್ತಿದ್ದಾರೆ? ಅವಳು ಒಳಗಡೆ ಖುಷಿ, ಅವಾಗ ಹೇಳೋದು ಏನ್ ಹೀರೋ ಅಂತ ಅನ್ಕೊಂಡು ಸುಮ್ಮನೆ ಅನ್ಕೊಂಡು ಅದೇನು ಅಂದ್ರೆ ಖುಷಿ ಆಗುತ್ತೆ ನೋಡಿದಾಗ. ಸೊ ಎಲ್ಲ ರೀತಿಯ ಆಡಿಯನ್ಸ್ ಅದನ್ನು ಕನೆಕ್ಟ್ ಮಾಡ್ಕೊಂಡಿದೆಯಲ್ಲ. ಚಿಕ್ಕ ಮಕ್ಕಳಿಂದ ಒಂದು ವೀರೇಶ್ ಥಿಯೇಟರ್ ಹತ್ರ ಹೋದಾಗ ಒಂದು ಚಿಕ್ಕ ಮಗು ಅದು ಬಂದು ಅಂಕಲ್ ನೀವು ಭ್ರಮೆ ಅಂದ್ರಲ್ಲ ಚೆನ್ನಾಗಿತ್ತು ಅಂತ. ಸೋಫಾರ್ ಇವಾಗ ಬೆಲ್ ಬಾಟಮ್ ಸಿನಿಮಾ ಬಂದಾದ್ಮೇಲೆ, ಆ ಸಕ್ಸಸ್ ಅನ್ನೆಲ್ಲ ನೋಡಾದ್ಮೇಲೆ ರಿಷಬ್ ಸರ್ ಕೇಳಿದಂತ ಬೆಸ್ಟ್ ರಿವ್ಯೂ ಏನು, ಯಾರು ಕೊಟ್ಟಿದ್ದದು? ಸುಮಾರಷ್ಟಿದೆ, ಏನು ಹೇಳೋದು ಅಂದ್ರೆ. ನೀವೊಂದು ಕ್ಯಾರೆಟ್ ಬೈಟ್ ತಗೊಳ್ಳಿ, ಮೋಸ್ಟ್ಲಿ ನೆನಪಾಗುತ್ತೆ. ಯೋಚನೆ ಮಾಡಿ. ಈ ಸೌಂಡ್ ಕೇಳಬೇಕಲ್ಲಿ ಅಲ್ಲ, ಸಿನಿಮಾ ಸೌಂಡ್ ಹಾಕಿದ್ವಿ. ಬಟ್ ಕ್ಯಾರೆಟ್ ತಿನ್ನೋ ಮಜಾನೇ ಅದು ಸರ್. ಅಂದ್ರೆ ಯಾರೋ ಒಬ್ರು ಹಿರಿಯವರು
ನಾನು ಆಗಿನ ಕಾಲದ ಹೀರೋ ನೋಡ್ದಂಗೆ ಆಯ್ತಪ್ಪ ಅಂದ್ರು. ಸೊ ಖುಷಿ ಆಯ್ತು. ಸೋ ಕ್ಯೂಟ್ ಆಕ್ಚುಲಿ. ಹೌದು ನೋಡಿ, ಆಗಿನ ಕಾಲದವರೇ ಬಂದ್ಬಿಟ್ಟು ನೀವು ಹಳೆ ಹೀರೋನ ನೆನ್ಸಿದ್ರಿ, ಅವ್ರ ತರ ಆಕ್ಟ್ ಮಾಡಿದ್ರಿ ಅಂದ್ರೆ ಅಲ್ಲೊಂದು ಪರ್ಫಾರ್ಮೆನ್ಸ್ ಇತ್ತು ಅನ್ನೋದೊಂದು ಕಾರಣ. ಅದಕ್ಕೆ ಓಕೆ ಥ್ಯಾಂಕ್ ಯು ಅಂತ ಎಸ್ಕೇಪ್ ಅಲ್ಲಿ. ನೈಸ್. ಈಗ ನನ್ಗೆ ಸಿನಿಮಾದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಇದನ್ನ ಇಡ್ತೀನಿ ಪರವಾಗಿಲ್ಲ, ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಬೆಳಗಾಗ್ಬಿಡ್ತೀನಿ. ಏನಂದ್ರೆ ಸಿನಿಮಾದಲ್ಲಿ ನಾನು ತುಂಬಾ ಎಂಜಾಯ್ ಮಾಡ್ತಿದ್ದು ನಿಮ್ಮ ಡೈಲಾಗ್ ಡೆಲಿವರಿ ಸರ್. ಓಕೆನಾ, ಸ್ಪೆಷಲಿ ಆ ಅಜ್ಜಿಗೆ ನೀವು ಬೈಯೋ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ದ್ಯಾಟ್ ವಾಸ್ ಅಮೇಝಿಂಗ್ ಸರ್. ಸೊ ನಿಮ್ಮ ಹತ್ರ ಮಾತಾಡಿದಾಗ ನೀವು ಹೇಳಿದ್ರಿ ಅದು ನಾನು, ದಟ್ ಈಸ್ ರಿಯಲ್ ಮೀ ಅನ್ನೋದನ್ನ ಹೇಳಿದ್ರಿ. ಸೊ ಹೂ ಇನ್ಸ್ಪೈರ್ಡ್ ಸರ್ ಆಕ್ಟಿಂಗ್ ಗೆ? ಯಾರೋ ಒಬ್ರು ಇನ್ಸ್ಪಿರೇಷನ್ ಇರ್ತಾರ ನಿಮ್ ಬೇರೆ ಯಾರಾದ್ರೂ ಆಕ್ಟರ್? ಈಗಾಗಲೇ ಹೇಳಿದ್ನಲ್ಲ ನಾನು, ಎಲ್ಲ ನಮ್ಮ ಲೆಜೆಂಡರಿ ಹೀರೋಗಳು, ಎಲ್ಲ ಆಕ್ಟರ್ಗಳು. ಬಿಕಾಸ್ ಸ್ಟಾರ್ಟ್ ಫ್ರಮ್ ಅಣ್ಣವರು ಆಗ್ಬೋದು, ಶಂಕರ್ ಸರ್ ಆಗ್ಬೋದು, ಕಾಮಿಡಿಲಿ ಜಗ್ಗೇಶ್ ಸರ್ ಅಂತೂ ಲೈಕ್ ಅವರು ನನ್ನ ಒನ್ ಆಫ್ ದಿ ಫೇವ್ರೇಟ್ ಆಕ್ಟರ್. ಓಕೆನಾ, ನಾನು ಇಂಡಸ್ಟ್ರಿ ಬರ್ಬೇಕಾದ್ರೆ ನಂಗೊಂದು ಪ್ಲಾನ್ಗೆ ಐಡಿಯಾ ಸಿಕ್ಕಿದ್ದೆ ಅವರಿಂದ. ಅವ್ರದ್ದೊಂದು ಇಂಟರ್ವ್ಯೂ ಓದ್ತಾ ಇದ್ದೆ, ಆದ್ರೆ ನಮ್ಮ ತರದವ್ರನ್ನೆಲ್ಲ ಯಾರು ಮೋಸ್ತಾರ ಗುರು ಅಂತ. ಓಕೆನಾ, ಸೊ ಅವಾಗ ಅವ್ರು ಇಂಟರ್ವ್ಯೂ ಓದ್ದ ಅವ್ರು ಹೇಳಿದ್ರು, ಈ ಕಡೆ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಬೆಳ್ಳಿ ಹಾಲಿದ್ದಂಗೆ ಅಯ್ಯಪ್ಪ, ಈ ಕಡೆಗೆ ವಿಷ್ಣುವರ್ಧನ್ ಬೆಣ್ಣೆ ಇದ್ದಂಗೆ ಅಯ್ಯಪ್ಪ, ಆ ಕಡೆ ಅಂಬರೀಷ್ ಕಟ್ಮಸ ಬಾಡಿ ಗಿಡಿ ಬೆಳೆಸ್ಕೊಂಡು ಆಯ್ತಾ, ನಾವ್ ಹಿಂಗೆಲ್ಲ ಸೊಂಡಿಲಿಗಳ ತರ ಹಿಂಗ್ ಬರ್ಬೇಕು ಅಂತ ಅನ್ಕೊಂಡು ಅವ್ರು ಹೇಳಿದೀಯಲ್ಲ, ಯಪ್ಪ ದೇವ್ರ ಹಿಂಗೆ ಮನುಷ್ಯ ಅಂತ. ಓಕೆನಾ, ಸೊ ಸೇಮ್ ಸಿಚುವೇಶನ್ ನಮ್ದು ಕೂಡ. ನಮ್ಮನ್ನ ಯಾರು ಮೋಸ್ತಾರೆ? ಯಾವ್ದು ಕುಂದಾಪುರದಲ್ಲಿ 520 ಕಿಲೋಮೀಟರ್ ನಮ್ಮ ಊರು ಇಲ್ಲಿಂದ. ಓಕೆನಾ, ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಏನಾದ್ರು ಹೋಗಿ ಸೇರ್ಕೊಂಡ್ರೆ ಅಲ್ಲಿ ಯಾವಾಗ ಕೆ ವಿ ರಾಜು ಅವರು ತುಂಬಾ ಬಿಸಿಯೆಸ್ಟ್ ಡೈರೆಕ್ಟರ್, ಅವರು ತುಂಬಾ ಫೇಮಸ್ ಡೈರೆಕ್ಟರ್, ತುಂಬಾ ಸಕ್ಸಸ್ ಕೊಟ್ಟವರು ಅವರು. ಸೊ ಅವ್ರ ಟೀಮ್ ಹೋಗಿ ಜಾಯ್ನ್ ಆಗ್ತಾರೆ ಇವರು. ಸೊ ಅದು ಇಂಟರ್ವ್ಯೂ ಓದಿದ್ದೆ, ಅಲ್ಲಿ ಹೋಗಿ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇವ್ರುಗಳನ್ನೆಲ್ಲ ಕ್ಯಾಚ್ ಹಾಕೊಂಡು ಅವ್ರದೇ ಸ್ಟೈಲಲ್ಲಿ. ಸೊ ಹಂಗಾದ್ರೆ ಇದು ಕರೆಕ್ಟ್ ದಾರಿ ನಮ್ಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ಬೇಡ ಅಂತ. ಅದು ಯಾರು ಏನು ಕೇಳಲ್ವಲ್ಲ, ಹೋಗಿ ಕೆಲಸ ಮಾಡೋದು ಹೋಗ್ಬೇಕಷ್ಟೇ. ಸೊ ಹೋಗ್ತೀನಿ, ಒಂದು ಕೋರ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡ್ಕೊಂಡು ಜಾಯ್ನ್ ಆಗಿದ್ದು ಡೈರೆಕ್ಷನ್ ಟೀಮ್. ಬಟ್ ಅಲ್ಲೆಲ್ಲೋ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ಳೋಂತ ಅಸಿಸ್ಟೆಂಟ್ ಇವತ್ತಿಗೆ ಇಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೇಳಕ್ಕೆ ನಾವು ಸರ್ ಇಂಟರ್ವ್ಯೂ ಕೊಡಿ ಸರ್ ಅಂತ ನೀವು ನಮ್ಮ ಡೈರೆಕ್ಟರ್ ಇಂಟರ್ವ್ಯೂ ಮಾಡಿದ್ರಂತಲ್ಲ ಸೈನೆಟ್ ಟೈಮಲ್ಲಿ ಹೇಳ್ತೀವಿ. ನಾನು ಸರಿ ಇಲ್ಲ ಸರ್, ನೀವು ಸೈನೈಡ್ ಅಲ್ಲಿ ವರ್ಕ್ ಮಾಡಿದ್ರ? ನಾನು ಬಂದಿದ್ದೆ ಸರ್ ಅಂದ್ರೆ ಅವ್ರು ಸರ್ ಅದೇ ನಾನು ಅವಾಗ ಅಸೋಸಿಯೇಟ್ ಆಗಿದ್ದೆ ಅಲ್ಲೇ, ಲಾಸ್ಟ್ ಅಸಿಸ್ಟೆಂಟ್. ಅದಕ್ಕೆ ನೀವು ಅಲ್ಲಿ ಅವ್ರ ಅನುಶ್ರೀ ಅವ್ರು ಬರ್ತಾರೆಲ್ಲ ಸರಿ ರೆಡಿ ಮಾಡಿ ಓಡೋಗಿ ಎಲ್ಲ ರೆಡಿ ಮಾಡಿ ಬಂದ್ರು ಇಂಟರ್ವ್ಯೂ ನಡೀತದೆ ಅಂತ. ಸರ್ ಬಟ್ ನೀವ್ ಹೇಳಿ ಸರ್, ಅವತ್ತು ಅಸಿಸ್ಟೆಂಟ್ ಆಗಿ ನೀವು ನಿಂತಾಗ ಅಥವಾ ಯಾವ್ದೋ ಒಂದು ಕ್ಲಾಪ್ ಬೋರ್ಡ್ ಇಮೇಜ್ ಮಾಡ್ಬೇಕು ಅಥವಾ ಪ್ರಾಪರ್ಟಿ ಇಲ್ಲಿ ಮೂವ್ ಮಾಡಪ್ಪ ಅಂತೆಲ್ಲ ಹೇಳಿದಾಗ ಮೂವ್ ಮಾಡ್ಬೇಕಾರೆ ನಾನು ಬರ್ತೀನಿ ಕಣ್ರು, ಹೀರೋ ಆಗ್ತೀನಿ ಕಣ್ರು ಅಂತ ಅವತ್ತು ನೀವು ಅನ್ಕೊಂಡಿದ್ರ ಸರ್? ಇಲ್ಲ, ವೈಟ್ ಡಾಟ್ ಬರೋದೇ ಇಲ್ಲ ನನಗೆ. ಬಂದಿಲ್ವಾ ಸರ್? ಅಂದ್ರೆ ಒಬ್ಬ ಡೈರೆಕ್ಟರು ನನ್ನ 2ನೇ ಸಿನಿಮಾ, ಒಂದು ಹಿಂದಿ ಸಿನಿಮಾ ರೀಮೇಕ್, ಅದು ಕನ್ನಡದಲ್ಲಿ ಸೈನೈಡ್ ಅಂತ ಒಂದು ಅದ್ಭುತ ಸಿನಿಮಾಗೆ ತುಂಬಾ ಪ್ರೊಫೆಷನಲ್ ಟೀಮ್ ಜೊತೆ ಕೆಲಸ ಮಾಡಿ ಇಮಿಡಿಯೇಟ್ ನೆಕ್ಸ್ಟ್ ಒಂದು ಅನ್ಫೇತ್ಫುಲ್ ಅಂತ ಒಂದು ಇಂಗ್ಲಿಷ್ ಸಿನಿಮಾನ ಕದ್ದು ಹಿಂದಿಲಿ ಮಾಡಿರೋದು ರೀಮೇಕ್ ರೇಟ್ಸ್ ತಗೊಂಡು ಇಲ್ಲಿ ಮಾಡಿದ್ರು. ಹೆಸರುಗಳು ಬೇಡ, ಸರ್ಚ್ ಮಾಡಿ ಅನ್ಫೇತ್ಫುಲ್ ಹುಡ್ಕೊಂಡು ಬನ್ನಿ. ಸೊ ಈ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಕ್ಲಾಬ್ ಬಾಯ್ ನಾನು. ನೀವು ಹೇಳಿ ಸಿಚುವೇಶನ್ ಆಯ್ತು, ಗರುಡ ಮಾಲ್ ಶೂಟ್ ಮಾಡ್ತಾ ಇದ್ವಿ. ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ರು ಫ್ರೇಮ್ ಎಂಟರ್ ಆಗ್ಬಿಟ್ರು. ಗರುಡ ಮಾಲ್ ಯಾರೋ ಶಾಪಿಂಗ್ ಬಂದಿರೋದು ಪಾಪ, ಅಲ್ಲಿಂದ ಯಾವ ಅಂತ ಅನ್ಕೊಂಡು ಎಲ್ಲ ಬೀಪ್ ಎಲ್ಲ ಬಂತು ಆಯ್ತಾ. ಈ ಡೈರೆಕ್ಷನ್ ಟೀಮ್ ಅಲ್ಲಿ ದೊಡ್ಡ ಡಿಸಾಸ್ಟರ್ ಏನಂತಂದ್ರೆ, ಅಲ್ಲಿ ಹೋದ್ರು ಅಂದ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ ಅಲ್ಲಿಗೆ, ಬಂದ್ರು ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಕ್ಲಾಪ್ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಸೀನ್ ನಂಬರ್ ಹೇಳಿ, ಟೇಕ್ ಹೇಳಿ, ಸೊ ಕ್ಲಾಪ್ ಹೊಡಿಬೇಕು. ಇನ್ ಕೇಸ್ ಆ ಟೇಕ್ ಅಲ್ಲಿ ಅರ್ಜೆಂಟ್ ಆಯ್ತು ಕ್ಲಾಪ್ ಕೊಡಕ್ ಆಗಿಲ್ಲ ಅಂದ್ರೆ ಹೆಂಡ್ ಕ್ಲಾಪ್ ಕೊಡಬೇಕು. ಸೀನ್ ಮುಗಿದ ತಕ್ಷಣ ಇಮಿಡಿಯೇಟ್ ನೆಗೆಟಿವ್ ಶೂಟ್ ಮಾಡ್ತಾ ಇದೀವಲ್ಲ, ಸೊ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಇಶ್ಯೂಸ್ ಆಗುತ್ತೆ. ಹಂಗಾಗಿ ಕ್ಯಾಮ್ರಾಮನ್ ಬೈಯೋರೆ ಎಲ್ಲೋ ಹೋಗ್ತಾ ಇದೆಯಾ, ಕರೆಕ್ಟ್ ಟೈಮ್ ಕ್ಲಾಪ್ ಕೊಟ್ಟು ನಿಮ್ಗೋಸ್ಕರ ಎಕ್ಸ್ಟ್ರಾ ಟೈಮ್ ಕೊಡಕ್ಕಾಗಲ್ಲ ಅಂತ. ಹಾ ಸರ್ ಅಂತ ಅನ್ಕೊಂಡು ಅಲ್ಲೇ. ಸೊ ಅವ್ರು ಬೈತಾರಂತ ಅಲ್ಲಿ ಇದ್ದಿದ್ದೆ ನಾನು. ಸೊ ಅವರೆಲ್ಲ ಓಡ್ಬಿಟ್ರು, ನಾನು ಒಬ್ಬ ಇದ್ದೀನಿ. ಒಂದು ತಲೆ ಮೇಲೆ ಬಿಟ್ರು ನನಗೆ. ಓಕೆನಾ, ಪಟ್ ಅಂತ ಬಿಟ್ರು ಏನ್ ಮಾಡ್ತಾ ಇದೆಯಾ ಹೋಗ ಅಲ್ಲಿಗೆ ಅಂತ ಅನ್ಕೊಂಡ್ರು. ಅವತ್ತೇ ಲಾಸ್ಟ್ ಆಕ್ಚುಲಿ ಆ ಸೆಟ್ಗೆ ಹೋಗಿದ್ದು ನಾನು. ಅವತ್ತಿಂದ ಕೆಲಸ ಬಿಟ್ಟೆ ಅಲ್ಲಿಗೆ. ಬಿಕಾಸ್ ತಲೆಯಲ್ಲಿ ಏನು ಬಿಡುತ್ತಾ ಅವಾಗ, ಹೀರೋ ಆಗ್ತೀನಿ ಎಲ್ಲ ಬರಲಿಲ್ಲ. ಐ ವಾಸ್ ಅ ರಸ್ಲರ್. ಓಕೆ, ನ್ಯಾಷನಲ್ ಲೆವೆಲ್ ಜೂಡೋ ನಾನು ಸ್ಟೇಟಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ 68 weight ಕುಸ್ತಿ ಮತ್ತೆ ಇದರಲ್ಲಿ. ತೆಗೆದು ತಿರ್ಗಿ ಅವನು ಒಂದು ಪಟ್ಟು ಹಾಕಿ ತೆಗೆದು ಕೆಳಗಡೆ ಬಿಸಾಕ್ಬಿಟ್ಟು ಹೋಗೋಣ ಅಂತ ಅನ್ಸಿತ್ತು ನನಗೆ. ಬಟ್ ಸಿಕ್ಕಾಪಡೆ ಆ ಕೋಪ ಅನ್ನೋದಿದೆಯಲ್ಲ. ಸೊ ಕೆಲಸ ಟೈಮಲ್ಲಿ ನಾನು ಬೈತೀನಿ, ಇಲ್ಲ ಅಂತಲ್ಲ. ಸೊ ಹಂಗೆ ಅದು ಇದೆ. ಸೊ ನೀವು ನಮ್ಮ ಟೀಮ್ ಅವ್ರನ್ನೆಲ್ಲ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಬಟ್ ಈಗ ಏನಾದ್ರೂ ತುಂಬಾ ಕೋಪ ನೆತ್ತಿಗೆ ಎಡ್ದಾಗ ಬೇಡ ಅವತ್ ನನ್ಗೂ ಹಂಗೆ ಅವ್ರು ನನ್ಗೂ ಬೇರೆಯವ್ರ ಅದೆಲ್ಲ ಮರ್ತೋಗಿರ್ತೀವಿ. ಇವಾಗ ಕೆಲಸ ಆದ್ರೆ ಸಾಕು, ಆ ಪರಿಸ್ಥಿತಿ ಏನ್ ಸಿಚುವೇಶನ್ ಸೇಮ್ ಅಲ್ಲ ಸರ್, ನಾವು ಹಂಗೆ ಇರ್ತೀವಿ. ಹೌದು.
ನನಗನ್ಸುತ್ತೆ ರಿಷಬ್ ಶೆಟ್ಟಿ ಸರ್ಗೆ ಯಾಕೋ ನಮ್ ದಕ್ಷಿಣ ಕನ್ನಡದ ಒಲವು ಎಲ್ಲಾ ಕಡೆ ತುಂಬಾ ಸಿನಿಮಾಗಳು ಅಟ್ಲೀಸ್ಟ್ ಒಂದ್ ಸೀನ್ ಆದ್ರೂ ಒಂದ್ ಸಾಂಗ್ ಆದ್ರೂ ಆ ಕಡೆ ಹೋಗಿ ಬರ್ತಿರಲ್ಲ ಸರ್? ಇಲ್ಲ ನಾವು ಅಂದ್ರೆ ಒಂದ್ ಸಾಂಗ್ಗೋಸ್ಕರ ಹೋಗಿಲ್ಲ ಯಾವತ್ತು. ಓಕೆ. ಇಲ್ಲಿವರೆಗೆ ಮಾಡಿರೋ ಸಿನಿಮಾನೇ 2-3 ಸಿನಿಮಾ. ಓಕೆ. ಉಳಿದವರು ಕಂಡಂತೆ ಕಥೆಯಲ್ಲೇ ಕೃಷ್ಣ ಜನ್ಮಾಷ್ಟಮಿ 2 ದಿವಸದ ಸುತ್ತಮುತ್ತ ನಡೆಯುವಂತ ಕಥೆ ಉಡುಪಿಲಿ ಆಗ್ಬೇಕು. ಓಕೆನಾ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಆಬ್ವಿಯಸ್ಲಿ ಕಾಸರಗೋಡಲ್ಲಿ ಆಗ್ಬೇಕು. ಓಕೆನಾ. ಕಿರಿಕ್ ಪಾರ್ಟಿ ನಾವು ಮಲ್ನಾಡ್ ಕಾಲೇಜಲ್ಲಿ ಮಾಡಿದ್ವಲ್ಲ, ಹೋಗ್ಲೇ ಇಲ್ವಲ್ಲ ಅಲ್ಲಿಗೆ. ಅದ್ರ ನೀವು ಹೇಳಿದ್ರೆ 1-2 ಶಾರ್ಟ್ ತೆಗ್ದಿದೀವಿ. ಜರ್ನಿಲಿ ಹೋಗ್ತಾ ಮರವಂತೆಲ್ಲ ಒಂದು ಶಾರ್ಟ್ ತಗೊಂಡು ಹೋದ್ವಿ. ರೋಹಿತ್ ಶೆಟ್ಟಿ ಇದ್ದಂಗೆ ಅವರು ಗೋವಲ್ಲೇ ಶೂಟಿಂಗ್ ಮಾಡಲ್ಲ, ಸುಮ್ನೆ ಒಂದು ಬಾರ್ಡರ್ ಟಚ್ ಮಾಡಿ ಬಂದ್ಬಿಡೋಣ, ನಮ್ಮ ಮಣ್ಣನ್ನು ಒಮ್ಮೆ ಮುಟ್ಟಿ ಬರುವ. ಇಲ್ಲ ಅಂದ್ರೆ ನಮ್ಮ ಐಡಿಯಾ ಏನಂತಂದ್ರೆ ಕತೆ ಏನು ಕೇಳುತ್ತೆ ಆ ಜಾಗಕ್ಕೆ ಹೋಗಿ ಶೂಟ್ ಮಾಡ್ಬೇಕು ಅಂತ. ಬೆಲ್ ಬಾಟಮ್ ಕಂಪ್ಲೀಟ್ಲಿ ನಾವು ಜೋಗ ಈ ಭಾಗದಲ್ಲಿ ಮಾಡಿದ್ದು. ಸೊ ಈ ಭಾಗದಲ್ಲಿ ನಡೆಯುವಂತ ಕತೆ ಇಮ್ಯಾಜಿನರಿ ಫಿಕ್ಷನ್ ಆದ್ರೂ ಕೂಡ ಲೈಕ್ ಮಂಟೇಸ್ವಾಮಿ ಪದ ಇರ್ಬೋದು, ಆದಿಜ್ಯೋತಿ ಬನ್ನಿ, ಸೊ ಇವೆಲ್ಲನೂ ಕೂಡ ಈ ಭಾಗದ ಕಲ್ಚರ್ ಅಲ್ಲ, ಅಂದ್ರೆ ಮೈಸೂರು ನಮ್ಮ ಈ ಮಲೆನಾಡಿನ ಈ ಕಡೆ ಭಾಗದ ಕಲ್ಚರ್. ಸೊ ಹಂಗಾಗಿ ಅದನ್ನೇ ಶೂಟ್ ಮಾಡ್ಬೇಕಲ್ವಾ. ಸೊ ನೆಕ್ಸ್ಟ್ ಒಂದು ಸಿನಿಮಾ ಈಗ ನೆಕ್ಸ್ಟ್ ನಾನು ಡೈರೆಕ್ಷನ್ ಮಾಡ್ತಿರೋದು ಕಂಪ್ಲೀಟ್ಲಿ ನಾರ್ತ್ ಕರ್ನಾಟಕ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡ್ತೀನಿ. ಮಂಗಳೂರು ಕಡೆ ಕಾಲಕ್ಕಲ್ಲ, ಮತ್ತೆ ಹೋಗ್ತೀನಿ ಮಧ್ಯದಲ್ಲಿ ಯಾವಾಗಲೂ ಒಂದ್ಸಲ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದಲ್ಲೇ, ಅಲ್ಲಿ ಕಥೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ಲಾಸ್ಟ್ ಒಂದು ಇದಕ್ಕೆ ಬಂದಿದ್ದೀವಿ ನಾವು. ರಿಷಬ್ ಶೆಟ್ಟಿ ಸರ್ ಈಗ ಈ ಡೇಟ್ ಅಲ್ಲಿ ಅಥವಾ ಇವಾಗಿರೋ ಜನರೇಷನ್ ಅಲ್ಲಿ ಈ ವರ್ಷ ಆಸ್ ಅನ್ ಆಕ್ಟರ್ ನಿಮ್ಮನ್ನ ನೀವು ಎಲ್ಲಿ ನೋಡ್ತೀರಾ? ಎಲ್ಲೂ ನೋಡಲ್ಲ. ವೇರ್ ಡು ಯು ಪುಟ್ ಯುವರ್ ಸೆಲ್ಫ್ ಸರ್? ಹಂಗಂದ್ರೆ ಆಸ್ ಅನ್ ಆಕ್ಟರ್ ನೋವೇರ್? ನನ್ನ ಬಾಡಿಗೆ ನಾನು ಸೈಡಲ್ಲಿ ಓಡಾಡ್ಕೊಂಡಿರ್ತೀನಿ, ಯಾರಿಗೂ ಗೊತ್ತಾಗೋದಿಲ್ಲ. ಸೈಲೆಂಟ್ ಕಿಲ್ಲರ್ ತರ ನೀವು ಒಂಥರ. ನಾವು ಕೆಲಸ ಮಾಡಿದ್ರೆ ಜನ ಅದ್ರ ಬಗ್ಗೆ ಇನ್ನೂ ಮಾತಾಡಿದ್ರ ಓ ನಮ್ಮ ಮದರ ಥ್ಯಾಂಕ್ ಯು ಗುರು ಅಂತ ಎಸ್ಕೆ ಬಲ್ಲಿಂದ. ಏನ್ ಮಾಡಕ್ ಬಂದಿದ್ರ ನೀವು ಕನ್ನಡ ಇಂಡಸ್ಟ್ರಿಗೆ? ಈ ವೃತ್ತದಲ್ಲಿರೋದೆಲ್ಲ ನಂದೇ. ಬಾಕ್ಸ್ ಆಫೀಸ್ ಸುಲ್ತಾನ, ನೀವು ದ್ರೋಣ ಇದ್ದಂಗೆ, ನಾನು ಏಕಲವ್ಯ, ನೀವು ನನ್ನ ಹತ್ರ ಬೇರೆಡೊಂದು ಕೇಳಲಿಲ್ಲ. ಸಖಿಯೇ ನಿಮ್ ಮದರು ಫಾದರು ಸಿಸ್ಟರು ಬೇಬಿ ರಾಜಾ ಒಂದು 5 minutes ಕೋಪರೇಟ್ ಮಾಡಮ್ಮ ಮಾತ್ಕೊಂಡು ಹೋಗ್ಬಿಟ್ಲು. ಕುಂಬಳಕಾಯಲ್ಲಿ ಬಾಂಬ್ ಉಂಟು ಮರಾಯಿರಿ ಅಂದ ಹಾಗೆ ಅನುಶ್ರೀ ಆಂಕರ್ ಚಾನಲಲ್ಲಿ ಎಲ್ಲವೂ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಇದು ಬರೀ ಟೀಸರ್ ಅಷ್ಟೇ, ಇನ್ನು ಬಾರಿ ಎಂಟರ್ಟೈನ್ಮೆಂಟ್ ಬರೋದು ಬಾಕಿ ಇದೆ. ಭರ್ಜರಿ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.